ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ಇಂದಿನ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಎಕ್ಸಾಮ್ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್ ಆ್ಯಂಡ್ ಸಿಲೆಬಸ್ ಓರಿಯೆಂಟೆಡ್ ಟೀಚಿಂಗ್. ಎಕ್ಸಾಮ್ ಓರಿಯೆಂಟೆಡ್ ಅಂದರೆ ಕಳೆದ ಸಲ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಯಾವುದು ಬಂದಿದೆ, ಈ ಸಲ ಯಾವುದು ಬರ್ಬೋದು, ಯಾವುದು ಇಂಪಾರ್ಟೆಂಟು ಅಂತ ಗೆಸ್ ಮಾಡಿ ಅರೈವ್ ಆಗಿ ಅದ್ರ ಮೇಲೂ ಟೀಚಿಂಗ್ ಮಾಡೋದು. ಇನ್ನೊಂದೇನು ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಅಂದರೆ ಮಕ್ಕಳು ಈ ತರಗತಿಯಲ್ಲಿ ಎಷ್ಟು ಜನ ಸೆಂಟಮ್, ಎಷ್ಟು ಜನ ಡಿಸ್ಟಿಂಕ್ಷನ್ನು, ಎಷ್ಟು ಜನ ಫಸ್ಟ್ ಕ್ಲಾಸು ಪಾಸ್ ಆಗ್ತಾರೆ ಅಂತ ಅದೊಂದು ಕ್ಯಾಲ್ಕುಲೇಟ್ ಮಾಡಿ ಅದರ ಪ್ರಕಾರ ಮಾಡೋದು. ಇನ್ನೊಂದು ಸಿಲೆಬಸ್ ಓರಿಯೆಂಟೆಡ್. ಸಿಲೆಬಸ್ ಓರಿಯೆಂಟೆಡ್ ಅಂದರೆ ಈಗ ನಿಮಗೆ ಒಂದು ಇದು ಸಬ್ಜೆಕ್ಟಲ್ಲಿ 10 ಪಾಠ, ಆ 10 ಪಾಠದಲ್ಲೇ ಪಾಠ ಮಾಡೋದು, ಅಲ್ಲಿಂದ ಹೊರಗಡೆ ಬೇರೆ ಏನೂ ಹೇಳಲ್ಲ, ಏಕೆಂದರೆ ಅಷ್ಟರಲ್ಲೇ. ಇನ್ನೊಂದು ಯಾಕೆ ಇದು ಅಂದರೆ ಈಗ ಅಕಸ್ಮಾತ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ 10 ಪಾಠ ಅಲ್ಲದೆ ಬೇರೆ ಪಾಠದಿಂದ ಏನಾದರೂ ಪ್ರಶ್ನೆ ಬಂದರೆ ಮಕ್ಕಳು ಆ ಪ್ರಶ್ನೆ ನಂಬರ್ ಬರೆದರೆ ಸಾಕು ಅವರಿಗೆ ಫುಲ್ ಮಾರ್ಕ್ಸ್ ಕೊಡೋ ಪದ್ಧತಿ ಇದೆ. ಅದೇ ರೀತಿ ಈ ಸೆಂಟಮ್ ಅಂತ ನಾವೆಲ್ಲ ಕಲಿಯುವಾಗ ಸೆಂಟಮ್ ಅನ್ನೋ ಪದ ಇರಲಿಲ್ಲ, ನಾವೆಲ್ಲ ಕೇಳೇ ಇರಲಿಲ್ಲ. ಆವಾಗ ಸಾಮಾನ್ಯವಾಗಿ 100ಕ್ಕೆ 100 ಅಂದರೆ ಗಣಿತದಲ್ಲಿ ಮಾತ್ರ ಮಕ್ಕಳು 100ಕ್ಕೆ 100 ಸ್ಕೋರ್ ಮಾಡ್ತಾಯಿದ್ರು. ಬಟ್ ಆ್ಯಕ್ಚುಲಿ ಈ 3 ಜೊತೆ ಲೈಫ್ ಓರಿಯೆಂಟೆಡ್ ಟೀಚಿಂಗು ಇರಬೇಕು ಅಂತ ಸುಮಾರು ತಜ್ಞರ ಭಾವನೆ. ಅಂದರೆ ಏನು ಅಂದರೆ ಈಗ ಶಾಲೆಯಲ್ಲಿ ಕಾಲೇಜಲ್ಲಿ ಏನು ಕಲಿತಾರೋ ಅದನ್ನು ಅವರು ಮುಂದೆ ತಮ್ಮ ಜೀವನದಲ್ಲೂ ಸಹ ಬಳಸ್ಕೋಬೇಕು, ಆ ರೀತಿ ಇರಬೇಕು. ಅವರ ಜೀವನದ ಚಾಲೆಂಜನ್ನು ಈಗ ಕಲ್ತಿರೋ ಇದರಿಂದ ಬಳಸ್ಕೊಂಡು ಮುಂದೆ ಹೋಗ್ಬೋದು. ಆಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡಿಕೊಂಡು ಜೀವನ ಸಾಗಿಸ್ಬೋದು. ಆಮೇಲೆ ಅವರು ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಿರ್ಬೋದು. ಹಾಗೆ ಅವರ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗ್, ಆಮೇಲೆ ಎಜುಕೇಷನ್ನು ಇದೆಲ್ಲ ಯಾವ ರೀತಿ ಇರಬೇಕು ಅಂದರೆ ಅವರು ಒಳ್ಳೆ ಸತ್ಪ್ರಜೆಗಳಾಗಿ ಅದೇ ರೀತಿ ನಮ್ಮ ನೆಲದ ಕಾನೂನು ಅಂದರೆ ಲಾ ಆಫ್ ದ ಲ್ಯಾಂಡ್ ಮತ್ತು ಕಾನ್ಸ್ಟಿಟ್ಯೂಷನ್ನ ಗೌರವಿಸಬೇಕು. ಈ ರೀತಿ ನಮ್ಮ ಎಜುಕೇಷನ್ ಇರಬೇಕು ಅಂತ ಈಗ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಓಕೆ, ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಅಂದರೆ ಹೈಲಿ ಎಜುಕೇಷನ್ ಆಗಿದ್ದವರೇ ಮುಂದೆ ಬರ್ತಾರಾ, ಇಲ್ಲ ಫಾರ್ಮಲ್ ಎಜುಕೇಷನ್ ಇಲ್ಲದೆ ಸಹ ಕೆಲವರು ಅಚೀವ್ ಮಾಡಿದಾರ ಅಂತ. ನಮಗೆಲ್ಲರಿಗೂ ಗೊತ್ತು, ಎಸ್ ರಾಮಾನುಜಂ ಸಾರ್. ಅಂದರೆ ಅವರು ಈಸ್ ಎ ಲೆಜೆಂಡ್, ಈಸ್ ಎ ಮ್ಯಾಥಮೆಟಿಷಿಯನ್. ನಿಮಗೆಲ್ಲ ಗೊತ್ತಿರಬೇಕು, ಅವ್ರಿಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಅವರು 3 ಸಲ ಇಂಗ್ಲೀಷಲ್ಲಿ ಫೇಲ್ ಆಗಿದ್ದರು. 3ನೇ ಸಲ ಅವ್ರಿಗೆ ಇಂಗ್ಲೀಷಲ್ಲಿ ಮಾರ್ಕ್ಸ್ ಎಷ್ಟು ಬಂದಿತ್ತು ಅಂದರೆ ಪಾಸ್ ಮಾರ್ಕ್ಗಿಂತ 3 ಮಾರ್ಕ್ ಕಡಿಮೆ ಬಂದಿತ್ತು. ಆದ್ದರಿಂದ ಅವರು ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕಾಗಲಿಲ್ಲ. ಅದೇ ರೀತಿ ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟು ಒಳ್ಳೆಯದಿರಲಿಲ್ಲ, ಬಡತನದಿಂದಲೇ ಬಂದವರು. ಅದರಿಂದ ಅವರು ತಮ್ಮ ಜೀವನಕ್ಕಾಗಿ ಮನೆಯಲ್ಲೆಲ್ಲರನ್ನು ನೋಡ್ಕೊಳ್ಳೋದಕ್ಕಾಗಿ ಒಂದು ಕೆಲಸಕ್ಕೆ ಮದ್ರಾಸ್ ಡಾಕ್ಯಾರ್ಡಲ್ಲಿ ಲೋ ಪೇಯ್ಡ್ ಕ್ಲರಿಕಲ್ ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ಅವರು ಆ ಕೆಲಸ ಸೇರಿಕೊಂಡಾಗಲೂ ಸಹ ತಮ್ಮ ಬಿಡುವಿನ ವೇಳೆಯಲ್ಲಿ ಅಲ್ಲೇ ಒಂದು ಒಳ್ಳೆ ಲೈಬ್ರರಿ ಇರುತ್ತೆ, ಆ ಲೈಬ್ರರಿಗೆ ಭೇಟಿ ಕೊಟ್ಟು ಈ ಗಣಿತ ಅದು ಇದು ನೋಡ್ತಾ ಇರ್ತಾರೆ, ಅಭ್ಯಾಸ ಮಾಡ್ತಾ ಇರ್ತಾರೆ. ಸಾಧ್ಯವಾದಷ್ಟು ಗಣಿತದ
ಪ್ರಶ್ನೆಗಳನ್ನ ಬಿಡಿಸ್ತಾ ಇರ್ತಾರೆ, ಅಂದರೆ ಸಾಲ್ವ್ ಮಾಡ್ತಾ ಇರ್ತಾರೆ. ಒಂದ್ಸಲ ಆ ಲೈಬ್ರರಿ ಎಷ್ಟು ಇದು ಅಂದರೆ ಅಂತಾರಾಷ್ಟ್ರೀಯ ಮ್ಯಾಗ್ಝಿನ್ಸ್ ಎಲ್ಲ ಅಲ್ಲಿ ಬರ್ತಾ ಇರುತ್ತೆ. ಆಗ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿದು ಸಹ ಮ್ಯಾಗ್ಝಿನಲ್ಲಿ ಒಂದು ಬಂದಿರುತ್ತೆ. ಅದರಲ್ಲಿ ಒಬ್ಬ ಪ್ರೊಫೆಸರ್ ಹಾರ್ಡಿನ್ ಅವರು ಒಂದು ಗಣಿತದ ಪ್ರಾಬ್ಲಮ್ನ ಅಲ್ಲಿ ಹೇಳಿರ್ತಾರೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದವರು ದಯವಿಟ್ಟು ನಮ್ಮ ಯೂನಿವರ್ಸಿಟಿಗೆ ಬರೀರಿ, ನೀವು ಯಾವ ರೀತಿ ಸಾಲ್ವ್ ಮಾಡಿದ್ರಿ ಅಂತ, ಯಾವ ರೀತಿ ಬಿಡಿಸಿದ್ದೀರಾ ಈ ಮ್ಯಾಥ್ ಪ್ರಶ್ನೆನ, ಗಣಿತದ ಪ್ರಶ್ನೆನ ಅಂತ. ಸರಿ, ಇವರು ರಾಮಾನುಜಂನವರು ನೋಡ್ತಾರೆ, ಅವರು ಅದನ್ನು ಬಿಡಿಸ್ಬಿಟ್ಟು ಅಲ್ಲಿ ಯೂನಿವರ್ಸಿಟಿಗೆ ಪತ್ರ ಬರೀತಾರೆ. ಇವರು ಬಿಡಿಸಿರೋ ಇದು ಯಾವ ರೀತಿ ಅಂತ ಕೂಡ ಸ್ಟೆಪ್ಸ್ ಎಲ್ಲ ಬರೆದು, ಅಲ್ಲಿ ಆ ಹಾರ್ಡಿನ್ ಪ್ರೊಫೆಸರ್ ನೋಡ್ಬಿಟ್ಟು ತುಂಬ ಖುಷಿಯಾಗೋಗ್ಬಿಡುತ್ತೆ ಅವ್ರಿಗೆ. ಪ್ರಪಂಚದ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರುತ್ತೆ, ಆದರೆ ರಾಮಾನುಜಂ ಅವ್ರು ಬಿಡಿಸಿದ್ದು 100% ಕರೆಕ್ಟು. ಬಟ್ ಇದುವರೆಗೂ ಅದಕ್ಕೆ ಉತ್ತರ ಕಂಡಿಡಿದವರೇ ಇಲ್ಲ ಅಂತ. ಆದ್ದರಿಂದ ಅವ್ರು ಏನು ಅನ್ಕೋತಾರೆ ಅಂದರೆ, ಈ ಗಣಿತ ಬಿಡಿಸಿದವನು ತುಂಬ ದೊಡ್ಡ ಮೇಧಾವಿ, ಇವನು ಎಲ್ಲೋ ತುಂಬ ಒಳ್ಳೆ ಪ್ರೊಫೆಸರ್ ಹುದ್ದೆಲಿ ಯಾವುದೋ ಇನ್ಸ್ಟಿಟ್ಯೂಷನ್ ಇದ್ದಾನೆ ಅಂದ್ಬಿಟ್ಟು ಅವರು ಅಲ್ಲಿಂದ ರಾಮಾನುಜಂ ಅವ್ರಿಗೆ ಪತ್ರ ಬರೀತಾರೆ. ನೀವು ಎಲ್ಲಿ ಇದು ಮಾಡ್ತಿದ್ದೀರಾ ದಯವಿಟ್ಟು ತಿಳಿಸಿ, ನಮ್ಮಲ್ಲಿಗೆ ನೀವು ಬರಲೂಬೇಕು ಅಂತ. ರಾಮಾನುಜಂ ಉತ್ತರ ಬರೀತಾರೆ, ಇಲ್ಲ, ನಾನು ಯಾವುದೇ ಕಾಲೇಜು, ಇನ್ಸ್ಟಿಟ್ಯೂಷನ್, ಯೂನಿವರ್ಸಿಟಿಯಲ್ಲಿ ಇಲ್ಲ, ನಾನಿಲ್ಲಿ ಒಂದು ಮದ್ರಾಸು ಡಾಕ್ಯಾರ್ಡ್ ಬಂದರ ಆಫೀಸ್ನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಅವ್ರಿಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ. ಅವ್ರನ್ನ ಯಾವುದೋ ಸಮಯದಲ್ಲಿ ಈ ಮದ್ರಾಸ್ ಯೂನಿವರ್ಸಿಟಿಯವರು ಕಾಂಟ್ಯಾಕ್ಟ್ ಮಾಡಿರ್ತಾರಂತೆ, ನಿಮಗೆ ಗೊತ್ತಿದ್ದ ಯಾರಾದರೂ ಗಣಿತದ ಮೇಧಾವಿಗಳು ಇಂಡಿಯಾಲಿದ್ದರೆ ನಮಗೆ ರೆಫರ್ ಮಾಡಿ, ನಮ್ಮ ಯೂನಿವರ್ಸಿಟಿಗೆ ಅವರ ಸಹಾಯ ಬೇಕು, ಅವ್ರನ್ನ ನಾವು ಬಳಸ್ಕೋತೀವಿ ಅಂತ. ಆಗ ಅವರು ಆ ಯೂನಿವರ್ಸಿಟಿಗೆ ಕಾಗದ ಬರೀತಾರೆ, ನೋಡಿ ನೀವು ಈ ರೀತಿ ಮೇಧಾವಿನ ಹುಡುಕ್ತಾ ಇದ್ದೀರಾ, ಅವರು ತುಂಬ ದೂರದಲ್ಲೂ ಎಲ್ಲ ನಿಮ್ಮ ಮದ್ರಾಸ್ ಯೂನಿವರ್ಸಿಟಿ ಎದುರಿಗೆ ಡಾಕ್ಯಾರ್ಡ್ ಏನೋ ಇದೆಯಲ್ಲ, ಅಲ್ಲೇ ಒಬ್ಬ ಕ್ಲರ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸರಿ, ಅಲ್ಲಿಂದ ಅವರು ಒಬ್ಬ ಪ್ರೊಫೆಸರ್ನೇ ಕಳಿಸ್ತಾರೆ ಲಂಡನ್ನಿಂದ. ಕಳಿಸಿ ರಾಮಾನುಜಂ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ, ರಾಮಾನುಜಂ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ನೋಡಿ ನೀವು ಕೋರ್ಸ್ ಅಟೆಂಡ್ ಮಾಡೋದು ಬೇಡ, ಪರೀಕ್ಷೆ ಬರೆಯೋದು ಬೇಡ, ನಿಮಗೆ ಯಾವುದೂ ಇಲ್ಲದೇ ನಾವು ಯೂನಿವರ್ಸಿಟಿ ಡಿಗ್ರಿ ಕೊಡ್ತೀವಿ ಅಂತ ಅವ್ರಿಗೆ ಕೊಡ್ತಾರೆ. ನೋಡಿ, ಅವ್ರಿಗೆ ಫಾರ್ಮಲ್ ಎಜುಕೇಷನ್ ಏನೂ ಇರಲಿಲ್ಲ, ಆದರೂ ಸಹ ಒಂದು ಗಣಿತದಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ಅವರು ಮುಂದೆ ಬಂದರು. ಸೊ ಪೇರೆಂಟ್ಸ್, ನಾನು ಪೇರೆಂಟ್ಸ್ನ ಉದ್ದೇಶ ಏನು ಹೇಳೋದು ಅಂದರೆ, ಮಕ್ಕಳಲ್ಲಿ ಯಾವುದೋ ಒಂದು ಶಕ್ತಿ ಇರುತ್ತೆ, ಅದನ್ನು ನೀವು ಐಡೆಂಟಿಫೈ ಮಾಡಬೇಕು, ಆಮೇಲೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನೀರೆರೆದ್ರೆ ನಿಮ್ಮ ಮಕ್ಕಳು ಮುಂದೆ ಬರ್ತಾರೆ ಅಂತ. ಓಕೆ, ಈಗ ನಾನು ನಿಮ್ಗೊಂದು ಹೇಳಿದೆ, ಎಜುಕೇಷನ್ನಿಂದ ನಾವು ಸತ್ಪ್ರಜೆಗಳಾಗಬೇಕು ಅಂತ. ಈಗ ನೋಡಿ, ನಮ್ಮಲ್ಲಿ ಯಾವುದೇ ಬಸ್ಸಲ್ಲಾಗಲಿ, ರೈಲಲ್ಲಾಗಲಿ, ಮಾಲಲ್ಲಾಗಲಿ, ಏರ್ಪೋರ್ಟಲ್ಲಾಗಲಿ ಜನ ಯಾವಾಗಲೂ ಕಿವಿ ಹತ್ರ ಮೊಬೈಲ್ ಇಟ್ಕೊಂಡು ಜೋರಾಗಿ ಮಾತಾಡೋದೆಲ್ಲ ಇರುತ್ತೆ. ಬಟ್ ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ಮೆಲುಧ್ವನಿಯಲ್ಲಿ ಮಾತಾಡಬೇಡಿ, ಆದರೆ ಇಲ್ಲಿ ಮೊಬೈಲು ಪ್ರೊಹಿಬಿಟೆಡ್. ಈವನ್ ಪೆಟ್ರೋಲ್ ಬಂಕಲ್ಲಿ ಸಹ ನೀವು ನೋಡಿ, ಮೊಬೈಲ್ ಬಳಸಬೇಡಿ ಅಂತ ಅಲ್ಲಿ ಹಾಕಿರ್ತಾರೆ, ಬಟ್ ಇವ್ರು ಪೆಟ್ರೋಲ್ ಹಾಕ್ತಾ ಮೊಬೈಲ್ ಮಾತಾಡ್ತಾ ಇರ್ತಾರೆ. ಸೊ ಎಲ್ಲರೂ ಯಾರು ಅನ್ಎಜುಕೇಟೆಡ್ ಅಲ್ಲ, ಹೈಲಿ ಎಜುಕೇಟೆಡ್ಡೇ. ನಿಮ್ಗೊಂದು ಗೊತ್ತಿರ್ಬೋದು, ಜಪಾನಲ್ಲಿ ಟೋಕಿಯೋ ಅಂತ ಒಂದು ನಗರ ಇದೆಯಲ್ಲ, ಆ ನಗರದ ರೈಲ್ವೆ ಸ್ಟೇಷನ್ಗೆ ದಿನ 2 ಲಕ್ಷಕ್ಕಿಂತ ಜಾಸ್ತಿ ಪ್ರಯಾಣಿಕರು ಬಂದು ಬೇರೆ ಕಡೆ ಹೋಗೋದು, ಬೇರೆ ಟ್ರೈನ್ಸ್ ಕ್ಯಾಚ್ ಮಾಡೋದು, ಇದೆಲ್ಲ ಇರುತ್ತಂತೆ. ಆದರೆ ಆ 2 ಲಕ್ಷದ ಮಂದಿಯಲ್ಲಿ ಯಾರೋ ಒಬ್ಬರು ಮೊಬೈಲ್ ಈ ರೀತಿ ಇಟ್ಕೊಂಡೇ ಇರಲ್ಲ. ಹೆಚ್ಚು ಅಂದರೆ ಇಯರ್ ಪ್ಯಾಡ್ ಅದು ಇಟ್ಕೊಂಡಿರ್ತಾರೆ. ಆಮೇಲೆ ಅಕಸ್ಮಾತ್ ಏನಾದರೂ ಫೋನ್ ಬಂದರೂ ಸಹ ಮೆಸೇಜ್ ಮಾಡ್ತಾರೆ ಹೊರತು ಯಾರೂ ಫೋನ್ ಮಾತಾಡಲ್ಲ. ಓಕೆ,
ಇನ್ನೊಂದು ವಿಷಯ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಒಂದು ಸಲ ಆದಿವಾಸಿ ಅಂದರೆ ಕಾಡು ಮನುಷ್ಯ ಅಂತಾರೆ, ನಾನು ಆ ಪದ ಬಳಸೋಕ್ಕೆ ಇಷ್ಟಪಡಲ್ಲ. ಆದಿವಾಸಿ ಅವರು ಕಾಡಲ್ಲೇ ಜೀವನ. ಒಂದು ಸಲ ಒಬ್ಬ ಹೀಗೆ ಏನೋ ಹುಡುಕ್ತಾ ಬಂದಾಗ ಆಹಾರಕ್ಕಾಗೋ ಏನೋ ದಾರಿ ತಪ್ಪಿಟ್ಟು ಪಟ್ಟಣಕ್ಕೆ ಊರಿಗೆ ಬಂದ್ಬಿಡ್ತಾನೆ, ಟೌನಿಗೆ ಬಂದ್ಬಿಡ್ತಾನೆ. ಟೌನಿಗೆ ಬಂದ್ಬಿಟ್ಟು ಅವನಿಗೆ ತಿರ್ಗಿ ವಾಪಸ್ ಹೋಗೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಅವನು ಅವರ ಜಾಗ ಬಿಟ್ಟು ಬಂದು ತುಂಬ ಸಮಯ ಆದ್ದರಿಂದ ಅವನಿಗೆ ಹಸಿವಾಗುತ್ತೆ. ಆವಾಗ ಅಲ್ಲಿ ಕುರಿಗಳು ಮೇಯ್ತಾ ಇರೋದು ನೋಡ್ತಾನೆ. ಸರಿ, ಇವನು ಹೋಗಿ ಒಂದು ಕುರಿನ ಇದು ಮಾಡಿ ತಿಂತಾನೆ. ಅಂದರೆ ಆದಿವಾಸಿಗಳಿಗೆ ಹಸಿ ಮಾಂಸ ತಿನ್ನೋ ಅಭ್ಯಾಸ ಕೂಡ ಇರುತ್ತೆ. ಓಕೆ, ಸೊ ಇವನು ತಿಂತಾನೆ. ಬಟ್ ಅಲ್ಲಿ ಕುರಿ ಕಾಯೋನು ನೋಡ್ಬಿಟ್ಟು, ಅಯ್ಯೋ ನಂದು ಕುರಿ ಇದು ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ನಂತರ ಅದು ಕೇಸಾಗಿ ಕೋರ್ಟ್ಗೆ ಹೋಗುತ್ತೆ. ಸರಿ, ಆದಿವಾಸಿನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ. ಬಟ್ ಆದಿವಾಸಿಗೆ ಅವನ ಭಾಷೆ ಬಿಟ್ಟರೆ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಬೇರೆ ಭಾಷೆ ಆಗಲಿ ಬರಲ್ಲ. ಸರಿ, ಆವಾಗ ಅಲ್ಲೇ ಇರೋರು ಹೇಳ್ತಾರೆ ಜಡ್ಜಿಗೆ, ಸ್ವಾಮಿ ಇಲ್ಲೇ ನಮ್ಮ ಪಕ್ಕ ಯೂನಿವರ್ಸಿಟಿ ಇದೆಯಲ್ವಾ, ಅಲ್ಲಿ ಒಬ್ಬರು ಪ್ರೊಫೆಸರು ಈ ಸುಮಾರು ಭಾಷೆಗಳಲ್ಲಿ ಪರಿಣಿತಿ, ಅವರು ರಿಸರ್ಚ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಆದಿವಾಸಿಗಳ ಭಾಷೆ ಸಹ ಗೊತ್ತು. ಅವ್ರನ್ನ ಕರೆದರೆ ಅವರಿಂದ ನಿಮಗೆ ತೀರ್ಪು ಕೊಡೋಕ್ಕೆ ಸಹಾಯ ಆಗ್ಬೋದು ಅಂತ. ಸರಿ, ಜಡ್ಜು ಆಯಿತು ಅಂತ ಕರೆಸ್ತಾರೆ. ಸರಿ, ಅವ್ರು ಬಂದು ಆ ಪ್ರೊಫೆಸರು ನಿಂತ್ಕೋತಾರೆ. ಜಡ್ಜ್ ಕೇಳ್ತಾರೆ ಅವ್ರ ಹೆಸರೇನು, ಯಾಕೆ ಬಂದ, ಹೀಗೆ ಅಂತ. ಅದೇ ಇವರು ಆದಿವಾಸಿ ಭಾಷೆಯಲ್ಲಿ ಅದನ್ನು ಕೇಳಿ ತರ್ಜುಮೆ ಮಾಡಿ ಜಡ್ಜ್ಗೆ ಹೇಳ್ತಾ ಇರ್ತಾರೆ. ಸರಿ, ಜಡ್ಜ್ ಹೇಳ್ತಾರೆ, ನೋಡಿ ಅವನು ಈ ರೀತಿ ಕುರಿನ ತಿಂದ್ಬಿಟ್ಟು, ಅಂದರೆ ಯಾರನ್ನೂ ಕೇಳದೆ ತಗೊಂಡು ಕುರಿನ ತಿಂದ್ಬಿಟ್ಟಿದ್ದಾನೆ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಇದನ್ನು ನಾವು ಕಳ್ತನ ಅಂತೀವಲ್ಲ, ಇದನ್ನು ಅವನಿಗೆ ಹೇಳಿ ಅವನು ಏನು ಹೇಳ್ತಾನೋ ಅದ್ರ ಮೇಲೆ ತೀರ್ಪು ಕೊಡ್ತೀನಿ ಅಂತ. ಪ್ರೊಫೆಸರು ಮಾತೇ ಆಡಲ್ಲ. ಜಡ್ಜ್ ಕೇಳ್ತಾರೆ, ಸ್ವಾಮಿ ಪ್ರೊಫೆಸರ್ ಸಾಹೇಬ್ರೆ ದಯವಿಟ್ಟು ಅವನ್ನ ಕೇಳಿ ಅಂತ. ಆವಾಗ ಪ್ರೊಫೆಸರು ಹಿಂಗೆ ನೋಡ್ತಾ ಇರ್ತಾರೆ. ಸ್ವಲ್ಪ ಜಡ್ಜು ಖಾರವಾಗಿ, ಕೋರ್ಟ್ ಸಮಯ ಹಾಳು ಮಾಡಬೇಡಿ, ಕೇಳಿ ಅವ್ರನ್ನ ಅಂತ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಸ್ವಾಮಿ ಅವರ ಆದಿವಾಸಿ ಭಾಷೆಯಲ್ಲಿ ಕಳ್ಳತನ ಅನ್ನೋ ಪದನೇ ಇಲ್ಲ, ಅವ್ರಿಗೆ ಕಳ್ಳತನ ಮಾಡೋ ನೆಸೆಸಿಟಿ ಸಹ ಇಲ್ಲ, ಆದ್ದರಿಂದ ನಾನು ಅವ್ರನ್ನ ಏನು ಕೇಳೋಕ್ಕಾಗಲ್ಲ ಅಂತ. ನೋಡಿ, ಅದೇ ನಮ್ಮ ಭಾಷೆಯಲ್ಲಿ ಕಳ್ಳತನ ಇದಕ್ಕೆಲ್ಲ ಪದ ಇದೆ. ಆದಿವಾಸಿಗಳ ಭಾಷೆಯಲ್ಲಿ ಕಳ್ಳತನ, ಏಕೆಂದರೆ ಅವ್ರಿಗೆ ಕಳ್ಳತನ ಮಾಡೋ ನೆಸಸರಿನೇ ಇಲ್ಲ. ಆದರೆ ನಾವು ಕಳ್ಳತನ, ನಮ್ಮಲ್ಲಿ ಎಷ್ಟೋ ಜನ ವಿಧ ಕಳ್ಳತನ ಮಾಡ್ತಾರೆ. ಕೊನೆಗೆ ದೊಡ್ಡ ದೊಡ್ಡ ವಕೀಲರನ್ನು ನೇಮಿಸ್ಕೊಂಡು ಆ ಆಪಾದನೆಯಿಂದ ಹೊರಗಡೆ ಬರ್ತಾರೆ. ನಾವು ನಮ್ಮನ್ನು ಸಿವಿಲೈಸ್ಡ್ ಪೀಪಲ್, ನಾಗರಿಕರು ಅನ್ಕೋತೀವಿ. ಅದೇ ಅವ್ರನ್ನ ಕಳ್ಳತನ ಅನ್ನೋ ಪದ ಗೊತ್ತಿಲ್ಲದೆ ಇರೋರನ್ನ ನಾವು ಅನಾಗರಿಕರು, ಆದಿವಾಸಿಗಳು ಅಂತ ಕರಿತೀವಿ. ಇದು ಎಂಥ ವಿಪರ್ಯಾಸ ಅಲ್ವಾ? ಸರಿ, ಈಗ ನಾನು ಇನ್ನೊಂದು ವಿಷಯ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ನೋಡಿ, ನಮ್ಮಲ್ಲಿ ವಿದ್ಯಾದೇವತೆ ಸರಸ್ವತಿ, ಹೌದಾ? ನಮ್ಮಲ್ಲಿ ವಿದ್ಯೆಗೂ ಸಹ ಒಬ್ಬರು ದೇವರಿದ್ದಾರೆ, ಸರಸ್ವತಿ. ಸರಸ್ವತಿ ಕೈಯಲ್ಲಿ ಏನಿದೆ ಅಂದರೆ ವೀಣೆ, ಹೌದಾ? ಆ ವೀಣೆನ ಸರಸ್ವತಿಯವರು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂದರೆ ಮಗುವನ್ನು ಇಟ್ಕೊಂಡಂಗೆ ಹಗುರವಾಗಿ ಇಟ್ಕೊಂಡಿರ್ತಾರೆ. ಅದೇ ರೀತಿ ಅದನ್ನು ಜೋರಾಗಿ ಬಾರಿಸಲ್ಲ, ಮೀಟಲ್ಲ. ಮೀಟಿದ್ರೆ ತಂತಿ ಒಡೆದೋಗುತ್ತೆ, ಕಡಿಮೆ ಮೀಟಿದ್ರೆ ಶಬ್ದ ಬರಲ್ಲ. ಅದಕ್ಕೆ ಅವರು ಒಂದು ಕೈಯಲ್ಲಿ ಮೀಟ್ತಾ ಇನ್ನೊಂದು ಕೈಯಲ್ಲಿ ವೀಣೆನ ತಟ್ತಾ ಇರ್ತಾರೆ, ಹೌದಾ? ಸೊ ನಾನೇನು ಹೇಳೋದು ಅಂದರೆ, ನಮ್ಮಲ್ಲಿ
ಪಾಠ ಕಲಿಸೋ ಗುರುಗಳು ವಿದ್ಯಾರ್ಥಿಗಳನ್ನ ಮಗು ರೀತಿ ಇಟ್ಕೊಂಡು ತುಂಬ ಗದರದೆ, ತುಂಬ ಸದರ ಕೊಡದೆ ಪಾಠ ಹೇಳ್ತಾ ಆವಾಗ ಮೀಟ್ತಾ ಆವಾಗ ತಟ್ತಾ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದನ್ನು ನಾನು ಎಲ್ಲೋ ಓದಿದ್ದು, ಇದು ನನ್ನ ಸ್ವಂತದ್ದೇನ ಅಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಾಗೆ ಗೆಳತಿಯರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.